ಗಡಿ ಜಿಲ್ಲೆಯಲ್ಲೂ ಜೋರಾಯಿತು ಕಾವೇರಿಯ ಕಿಚ್ಚು. ಕೊಡ ಹಿಡಿದು ಥಿಯೇಟರ್ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಗಡಿ ಜಿಲ್ಲೆಯಲ್ಲಿ ಜೋರಾಯಿತು ಕಾವೇರಿ ಕಿಚ್ಚು. ಕೊಡ ಹಿಡಿದು ಥಿಯೇಟರ್ ಮುಂದೆ ಪ್ರತಿಭಟನೆ. ಖಾಲಿ ತಟ್ಟೆ ಲೋಟ ಹಿಡಿದು ಕುಟ್ಟುತ್ತಾ ಆಕ್ರೋಶ. ಜನನಾಯಕನ್ ಚಿತ್ರ ಪ್ರದರ್ಶನ ವಿರೋಧಿಸಿ ಕಿಡಿ. 4 ಶೋ ರದ್ದುಪಡಿಸಿರುವ ಥಿಯೇಟರ್ ಮಾಲೀಕರು. ತಮಿಳುನಾಡು ಸಿಎಂ ಭಾವಚಿತ್ರ ಹರಿದು ಆಕ್ರೋಶ. ಸಿಡಬ್ಲ್ಯೂಎಂಎ ತೀರ್ಪಿನ ವಿರುದ್ಧ ಆಕ್ರೋಶಗೊಂಡ ರೈತರು. ಕರ್ನಾಟಕ ಪಾಲಿಗೆ ತಮಿಳುನಾಡು ಸಿಎಂ ಸತ್ತೋದ. ರಾಜ್ಯಕ್ಕೆ ಬಂದ ವೇಳೆ ಅವರ ನಿಲುವಿನ ಬಗ್ಗೆ ಹೇಳಲಿ. ಇದೇ ಮುಂದುವರೆದ್ರೆ ರಾಜ್ಯಾದ್ಯಂತ ಸಿನಿಮಾ ನಿರ್ಬಂಧ. ಡ್ಯಾನ್ಸ್ ಮಾಡುತ್ತಾ ಹಾಡು ಹೇಳಿ ವ್ಯಂಗ್ಯ ಮಾಡಿದ ರೈತರು. ಕಾವೇರಿ ಕಿಚ್ಚು ಗಡಿ ಜಿಲ್ಲೆಯಲ್ಲೂ ಸಹ ಜೋರಾಗಿದೆ. ನೀತಿಗಟ್ಟ ಸರ್ಕಾರಕ್ಕೆ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ರೈತ ವಿರೋಧಿ ಸಿಡಬ್ಲ್ಯೂಎಂಎ ಮುಖಾಂತರ ಮರಣ ಶಾಸನವನ್ನು ಬರೀಲಿಕ್ಕೆ ಹೊರಟಿದೆ. ಈ ಮರಣ ಶಾಸನವನ್ನು ಬರೀಲಿಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಕಲಿಸಲಿಕ್ಕೋಸ್ಕರವಾಗಿ ಕರ್ನಾಟಕದ ವಿಲನ್, ತಮಿಳುನಾಡಿನ ಹೀರೋ, ಜನನಾಯಕನ್ ಅಂತಕ್ಕಂಥ ವಿಜಯ್ ಸಿನಿಮಾವನ್ನು ಇವತ್ತು ಚಾಮರಾಜನಗರದ ಗಡಿ ಭಾಗದಲ್ಲಿ ಬಂದ್ ಮಾಡಿಸಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದ ಜನರ ಜೊತೆ ಕುಡಿಯುವ ಜೀವಜಲ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಅವಿವೇಕಿ ವಿಜಯ್ಗೆ ಬುದ್ಧಿಯನ್ನು ಕಲಿಸ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಈ ಸಿನಿಮಾವನ್ನು ಬಂದ್ ಮಾಡಿಸಿದ್ರೆ ಮಾತ್ರ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ 3ನೇ ತಾರೀಕು 3ನೇ ಮಾಡಿಗೆ ಬರ್ತಕ್ಕಂಥ ವಿಜಯ್ಗೆ ಎಚ್ಚರಿಕೆ ಗಂಟೆ. ನೀವು ಕರ್ನಾಟಕದ ಜನರ ಪರವಾಗಿ ಇವರ ಅಭಿಪ್ರಾಯಕ್ಕೆ ತಕ್ಕಂತೆ ನಿರ್ಧಾರವನ್ನು ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ 3ನೇ ಮಾಡಿಯಿಂದ ಕೆಳಗಿಳಿಕ್ಕೆ ನಿಮಗೆ ಅವಕಾಶ ಇಲ್ಲ. ನೀವು ಹೆಲಿಕಾಪ್ಟರ್ ಬರಬೇಕು, ವಿಧಾನಸೌಧದಿಂದ ಹೆಲಿಕಾಪ್ಟರ್ ಹೋಗಬೇಕು, ಮೇಲೇನೆ ಕೆಳಕ್ಕೆ ಇಳಿಕೆ ಅವಕಾಶ ಇರಲ್ಲ ಕರ್ನಾಟಕದಲ್ಲಿ. ಅಂದರೆ ಇದೇ ಥರ ನೀವು ಖ್ಯಾತೆ ತೆಗೆದ್ರೆ ತಮಿಳುನಾಡಿನ ಗಡಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕಾಗ್ತದೆ. ಇದು ರೈತರ ಎಚ್ಚರಿಕೆ. ಸುಮಾರು 20%ಕ್ಕೂ ಹೆಚ್ಚು ಜನ ಕರ್ನಾಟಕದಲ್ಲಿ ತಮಿಳಿಗರು ವಾಸ ಮಾಡ್ತಾ ಇದ್ದೀರಿ. ಕರ್ನಾಟಕದ ನೀರು ಕುಡಿತಾ ಇದ್ದೀರಿ. ಕರ್ನಾಟಕದ ಜೊತೆ ಬಾಂಧವ್ಯ ಇದೆ. ನಾವು ಅಣ್ಣ ತಮ್ಮದಿಂದ ಇರ್ತಕ್ಕಂಥವ್ರಿಗೆ ಬಂಗಾರಪ್ಪನವ್ರ ಕಾಲದಲ್ಲಾದಂಥ ಕಾವೇರಿ ಕಿಚ್ಚು ಮತ್ತೆ ಮರುಕಳಿಸ್ಬೇಕು ಅಂತ ಹೇಳಿದ್ರೆ ಈ ತಮಿಳುನಾಡಿನ ವಿಜಯ್ ಇದೇ ರೀತಿ ಖ್ಯಾತೆ ತೆಗಿಬೇಕು. ಕಳೆದ ಎಂ ಕೃಷ್ಣ ಸರ್ಕಾರದಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡ ಕಬಿನಿಗೆ ನಾರಿ. ಅದೇ ರೀತಿ ಕತ್ತು ಮುಚ್ಚಿ ನೀರು ಬಿಟ್ಟರೆ ನಮ್ಮ ಡ್ಯಾಮ್ ಬೀಗವನ್ನು ನಾವು ಪಡ್ಕೊಂಡು ಕಾವೇರಿ ಕಿಚ್ಚು ಜೋರಾಗಿದೆ ರಾಜ್ಯದಲ್ಲಿ. ಅದರಲ್ಲೂ ಕೂಡ ಗಡಿ ಜಿಲ್ಲೆಯಲ್ಲಿ ಸಿಕ್ಕಾಬಟ್ಟೆ ಜೋರಾಗಿದೆ. ರೈತರು ತಟ್ಟೆ ಮತ್ತು ಲೋಟವನ್ನು ಹಿಡ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಥಿಯೇಟರ್ ಮುಂದೆ ಪ್ರತಿಭಟನೆ ಮಾಡ್ತಾರೆ. ಬಿಕಾಸ್ ಜನನಾಯಕನ್ ಸಿನಿಮಾ ಈಗಲೂ ಓಡ್ತಾ ಇದೆ ಥಿಯೇಟರ್ನಲ್ಲಿ. ಹೀಗಾಗಿ ಥಿಯೇಟರ್ ಮುಂದೆ 4 ಶೋಗಳಿತ್ತು. ಇವತ್ತು 4 ಶೋಗಳನ್ನು ರದ್ದು ಮಾಡಿ ವಿಜಯ್ ಅವರಿಗೆ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ ರೈತರು. ವಿಜಯ್ ಬಂದರೆ ಇಲ್ಲಿ ಬರಬಾರ್ದು, ಬಂದು ಏನು ಅಂದರೆ ಅವರ ನಿಲುವು ಇದೇ ರೀತಿ ಕಂಟಿನ್ಯೂ ಆದರೆ ಬಂದು ಕೂಡ ಅವರನ್ನ ಕಂಪ್ಲೀಟ್ ಆಗಿ ಕರ್ನಾಟಕದಲ್ಲಿ ಬ್ಯಾನ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ವಿಜಯ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.